ನಮಸ್ಕಾರ. ಕರ್ನಾಟಕ ರಾಜಕೀಯದಲ್ಲಿ ಈಗ ಮತ್ತೊಂದು ಹೊಸ ಕದನ ಜೋರಾಗಿದೆ. ಅದುವೇ ಆರ್ಎಸ್ಎಸ್ ಪಥಸಂಚಲನ ಮತ್ತು ಅಕ್ರಮ ಬಾಂಗ್ಲಾ ವಲಸಿಗರ ವಿಷಯ. ಒಂದು ಕಡೆ ಗೃಹ ಸಚಿವ ಪ್ರಿಯಾಂಕಾ ಖರ್ಗೆ, ಮತ್ತೊಂದು ಕಡೆ ಬಿಜೆಪಿ. ಈ ವಾಕ್ಸಮರದ ಹಿಂದಿರುವ ಅಸಲಿ ಮರ್ಮವೇನು? ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ಕರ್ನಾಟಕದ ರಾಜಕೀಯ ಅಂಗಳದಲ್ಲಿ ಈಗ ಸೈದ್ಧಾಂತಿಕ ಸಮರ ಹೊಸ ತಿರುವು ಪಡೆದುಕೊಂಡಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ಎಸ್ಎಸ್ ನೋಂದಣಿ ಮತ್ತು ಪಥಸಂಚಲನದ ವಿಚಾರದಲ್ಲಿ ಗೃಹ ಸಚಿವ ಪ್ರಿಯಾಂಕಾ ಖರ್ಗೆ ಮತ್ತು ಬಿಜೆಪಿ ನಡುವಿನ ವಾಕ್ಸಮರ ತಾರಕೇರಿದ್ದು, ಇದು ಈಗ ಅಕ್ರಮ ಬಾಂಗ್ಲಾದೇಶಿ ನುಸುಳುಕೋರರ ವಿಷಯಕ್ಕೆ ಬಂದು ನಿಂತಿದೆ. ಕಲಬುರಗಿಯಲ್ಲಿ ನಡೆದ ಸಭೆಯಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ಕಡ್ಡಾಯ ಎಂಬ ಬಾಂಬ್ ಸಿಡಿಸಿದರು. ಇದು ಕೇವಲ ಒಂದು ಹೇಳಿಕೆಯಲ್ಲ, ಬದಲಿಗೆ ದಶಕಗಳಿಂದ ನಡೆಯುತ್ತಿರುವ ಸೈದ್ಧಾಂತಿಕ ಸಂಘರ್ಷದ ಮುಂದುವರಿಕೆ. ಆರ್ಎಸ್ಎಸ್ ಅನ್ನ ಪ್ರಶ್ನಿಸಿದರೆ ಬಿಜೆಪಿ ಯಾಕೆ ಮೈ ಮೇಲೆ ಎಳೆದುಕೊಳ್ಳುತ್ತದೆ ಎಂಬುದು ಖರ್ಗೆ ಅವರ ಪ್ರಶ್ನೆ. ಕಲಬುರಗಿಯಲ್ಲಿ ಮಾತನಾಡಿದ ಗೃಹ ಸಚಿವ ಪ್ರಿಯಾಂಕಾ ಖರ್ಗೆ, ನಾನು ಗೃಹ ಸಚಿವನಾಗಿರುವವರೆಗೆ ರಾಜ್ಯದಲ್ಲಿ ಯಾವುದೇ ಆರ್ಎಸ್ಎಸ್ ಪಥಸಂಚಲನ ನಡೆದರೂ ಅನುಮತಿ ಪಡೆಯುವುದು ಕಡ್ಡಾಯ ಎಂದು ಸ್ಪಷ್ಟಪಡಿಸಿದ್ದಾರೆ. ಆರ್ಎಸ್ಎಸ್ ವಿರುದ್ಧದ ತಮ್ಮ ಸೈದ್ಧಾಂತಿಕ ನಿಲುವನ್ನ ಸಮರ್ಥಿಸಿಕೊಂಡಿರುವ ಅವರು ಸಂಘಕ್ಕೆ ಪ್ರಶ್ನೆ ಮಾಡಿದರೆ ಬಿಜೆಪಿಗೆ ಯಾಕೆ ಸಂಕಟ ಎಂದು ವ್ಯಂಗ್ಯವಾಡಿದ್ದಾರೆ. ಖರ್ಗೆ ಅವರ ಹೇಳಿಕೆಗೆ ಬಿಜೆಪಿ ತೀವ್ರವಾಗಿ ಪ್ರತಿಕ್ರಿಯಿಸಿದೆ. ದೇಶಭಕ್ತರಿಗೆ ನಿರ್ಬಂಧ, ಅಕ್ರಮ ನುಸುಳುಕೋರರಿಗೆ ಸ್ವಾಗತ ಎಂಬುದು ಬಿಜೆಪಿಯ ಆರೋಪ. ರಾಜ್ಯದಲ್ಲಿ ಸುಮಾರು 20 ಲಕ್ಷ ಅಕ್ರಮ ಬಾಂಗ್ಲಾ ವಲಸಿಗರು ಇದ್ದಾರೆ ಎಂಬ ಗಂಭೀರ ಆರೋಪ ಮಾಡಿರುವ ಬಿಜೆಪಿ ಮೊದಲು ಅವರ ವಿರುದ್ಧ ಕ್ರಮ ಕೈಗೊಳ್ಳಿ ಎಂದು ಖರ್ಗೆ ಅವರಿಗೆ ಸವಾಲು ಹಾಕಿದೆ. ಇನ್ನು ಈ ವಿವಾದವನ್ನ ಗಮನಿಸಿದರೆ ಇದು ಕೇವಲ ಪಥಸಂಚಲನದ ಪ್ರಶ್ನೆಯಾಗಿ ಉಳಿದಿಲ್ಲ. ಇದು ರಾಜ್ಯದ ಗೃಹ ಇಲಾಖೆಯ ಕಾರ್ಯವೈಖರಿ ಮತ್ತು ಸರ್ಕಾರದ ಆದ್ಯತೆಗಳ ಕುರಿತಾದ ಚರ್ಚೆಯಾಗಿ ಬದಲಾಗಿದೆ. ವೋಟ್ ಬ್ಯಾಂಕ್ ರಾಜಕಾರಣದ ಆರೋಪಗಳ ಹಿಂದೆ ಜನರ ಭಾವನೆಗಳೂ ಅಡಗಿವೆ. ಈ ವಿವಾದ ಮುಂದಿನ ದಿನಗಳಲ್ಲಿ ಯಾವ ರೂಪ ಪಡೆಯಲಿದೆ? ಸರ್ಕಾರ ಮುಂದಿನ ಹೆಜ್ಜೆ ಏನು ಇಡಲಿದೆ? ಗೃಹ ಸಚಿವರ ಈ ಖಡಕ್ ನಡೆಯನ್ನ ನೀವು ಹೇಗೆ ನೋಡ್ತೀರಾ? ಬಿಜೆಪಿ ಮಾಡಿರುವ ಈ ಸವಾಲಿಗೆ ಖರ್ಗೆ ಅವರು ಉತ್ತರ ನೀಡುತ್ತಾರೆಯೇ ಅಥವಾ ವಿವಾದ ಇನ್ನಷ್ಟು ಹೆಚ್ಚಾಗಲಿದೆಯೇ? ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಇಂತಹ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.